टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದೆಲ್ಲದರ ನಡುವೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ದಳಪತಿಗಳು ಬೆಲೆ ಏರಿಕೆ ಸಮರವನ್ನ ಸಾರೋದಕ್ಕೆ ಸಿದ್ಧ ಆಗಿದ್ದಾರೆ. ಜೆಡಿಎಸ್ ಒಂದು ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧರಿಸಿದ್ದು 40% ಕಮಿಷನ್ ಆರೋಪದ ರೀತಿಯಾಗಿನೇ ಅದೇ ಪೇ ಸಿಎಂ ಅಭಿಯಾನ ಏನ್ ನಡೆದಿತ್ತು ಹಿಂದೆ ಕಾಂಗ್ರೆಸ್ ನಡೆಸಿದ್ದಂತ ಒಂದು ಅಭಿಯಾನ, ಬೆಲೆ ಏರಿಕೆ ಅಭಿಯಾನ ಅದೇ ಮಾದರಿಯಲ್ಲಿ ನಡೆಸೋದಕ್ಕೆ ಈಗ ಜೆಡಿಎಸ್ ಸಿದ್ಧತೆಯಲ್ಲಿ ತೊಡಗಿದೆ. ರಾಜ್ಯಾದ್ಯಂತ ವಿಶೇಷ ಪೋಸ್ಟರ್ ಅಭಿಯಾನ, ಸಾಲು ಸಾಲು ಬೆಲೆ ಏರಿಕೆ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಜೆಡಿಎಸ್ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಬೆಂಗಳೂರಿನಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರನ್ನ ಸೇರಿಸಿ ರೋಡ್ ಶೋ ಮುಖೇನವಾಗಿ ಜನಜಾಗೃತಿ ನಡೆಸೋದಕ್ಕೆ ಸಿದ್ಧತೆ ಆಗಿದೆ. ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ರೂಪುರೇಷವನ್ನ ರೂಪಿಸಲಾಗಿದೆ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ. ವಿಷಯ ಏನು ಅಂತ ಅಂದ್ರೆ, ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಸಂದರ್ಭದಲ್ಲಿ ಸಾಲಾಗಿ ಬೆಲೆ ಏರಿಕೆ ಅನ್ನುವಂಥದ್ದು ವಿಚಾರ ಏನು ಆರೋಪ ಕೇಳಿ ಬರ್ತಾ ಇದೆ, ಅದನ್ನ ಜೆಡಿಎಸ್ ದೊಡ್ಡ ಮಟ್ಟದಲ್ಲಿ ವಿರೋಧಿಸ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಾಗೆ ಬಹುಶಃ ನಾಯಕತ್ವದ ಕೊರತೆ ಇರ್ಬೋದು, ಆಮೇಲೆ ಈಗ ಯುವ ಘಟಕದ ಕಡೆಯಿಂದನೂ ಕೂಡ ಏನು ದೊಡ್ಡ ಹೋರಾಟಗಳು ಕಂಡು ಬರ್ತಾ ಇಲ್ಲ. ಇದು ಸಹಜವಾಗಿ ಜೆಡಿಎಸ್ನ ನಾಯಕರುಗಳಲ್ಲೇ ಮತ್ತೆ ಕಾರ್ಯಕರ್ತರಲ್ಲೇ ಅಸಮಾಧಾನಕ್ಕೆ ಕಾರಣ ಆಗಿದೆ, ಬೇಸರಕ್ಕೆ ಕಾರಣ ಆಗಿದೆ ಒಂದು. ಎರಡನೇದಾಗಿ ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಂಗೆ ನಡೆಸ್ತಾ ಇರುವಂತಹ ಹೋರಾಟದಲ್ಲೂ ಕೂಡ ತನ್ನ ಮೈತ್ರಿ ಪಕ್ಷ ಆಗಿರುವಂತಹ ಜೆಡಿಎಸ್ಗೆ ಹೆಚ್ಚಿನ ಮಣೆಯನ್ನ ಹಾಕ್ತಾ ಇಲ್ಲ. ಇದು ಕೂಡ ಆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಿಗೆ ಸಿಟ್ಟು ತರಿಸಿ ಮೊನ್ನೆ ಅವರು ಆಡಿರುವಂತ ಮಾತನ್ನು ಕೂಡ ನೋಡಿ, ಹಿಂಗೆ ಆದ್ರೆ ಮುಂದೆ ಪೆಟ್ಟು ತಿಂತೀರಾ ಅಂತ. ಇದೆಲ್ಲದರ ನಡುವೆ ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸೋದಕ್ಕೆ ಕುಮಾರಸ್ವಾಮಿ ಅವರು ಸಿದ್ಧತೆಯಲ್ಲಿದ್ದಾರೆ ಅನ್ನೋದನ್ನ ಗೊತ್ತಾಗ್ತಾ ಇದೆ. ಅದು ಏನಾಗುತ್ತೆ ನೋಡ್ಬೇಕಿದೆ.